ಹೇ ಹಾಯ್. ಈಗ ಎಲ್ಲರೂ ಟ್ರೈ ಮಾಡಿರೋ ಥರ ಮಾಡಿರೋ ಆಲೂ ಪರೋಟ, ಪಾಲಕ್ ಆಲೂ ಪರೋಟ. ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು, ಮೆಣಸಿನ್ಕಾಯಿ ಮತ್ತು ಕ್ಯಾಶ್ಯೂಸ್ ಹಾಗೆ ಬೇಯಿಸ್ಕೊಂಡಿರೋ ಆಲೂಗೆಡ್ಡೆ. ಒಂದು ಬಾಯ್ಲ್ನ ಚೆನ್ನಾಗಿ ವಾಟರ್ ಬಾಯ್ಲ್ ಮಾಡ್ಕೊಂಡು ಮೆಣಸಿನ್ಕಾಯಿ, ಕ್ಯಾಶ್ಯೂಸು, ಜೀರಿಗೆ, ಶುಂಠಿ, ಬೆಳ್ಳುಳ್ಳಿ, ಮೆಣಸು ಇಷ್ಟನ್ನು ಚೆನ್ನಾಗಿ ಒಂದು 5 ನಿಮಿಷ ಕುದಿಸ್ಕೊತಿದ್ದೀನಿ. ಅದೇ ಕುದಿಸ್ಕೊಳ್ಳೋ ನೀರಿಗೆ ಚೆನ್ನಾಗಿ ಕಾಯಿಸಿ ಅದು ಕಲರ್ ಕೂಡ ಚೇಂಜ್ ಆಗುತ್ತೆ. ಆಮೇಲೆ ಪಾಲಕ್ನ ಹಾಕಿ ಪಾಲಕ್ನ ಒಂದು 5 ನಿಮಿಷ ಚೆನ್ನಾಗಿ ಟಕ್ 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 ಅಂತ ಬೇಯಿಸ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ, ಕಲರ್ ಲಿಟಲ್ ಬಿಟ್ಟಾಗಿ ಚೇಂಜ್ ಆಗಿದೆ. ಅದನ್ನು ನೀಟಾಗಿ ಒಂದು ವಾರ್ಮ್ ವಾಟರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದನ್ನ ನೀಟಾಗಿ ಒಂದು ಜಾರಿಗೆ ಹಾಕ್ಕೊಂಡು ನೀಟಾಗಿ ಎತ್ತಾಕೊಳ್ಳಿ. ಎಲ್ಲನೂ ಜೀರಿಗೆ ಎಲ್ಲ ಅದು ಇದು ಸೈಡ್ನದ್ದು ಇರುತ್ತಲ್ಲ ಎಲ್ಲ ಎತ್ತಾಕೊಂಡು ಲಿಡ್ ಮುಚ್ಚಿ ಅದನ್ನು ನೀಟಾಗಿ ತಿಕ್ಕಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ವಾಟರ್ನ ಆ್ಯಡ್ ಮಾಡಿದಾಗೆ. ಹಾಗೆ ಗೋಧಿ ಹಿಟ್ಟು ತಗೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು, ಆಮೇಲೆ ರುಬ್ಕೊಂಡಿರೋ ಪೇಸ್ಟ್ ಹಾಕ್ಕೊಂಡು ನೀಟಾಗಿ ಟಕ್ ಟಕ್ ಅಂತ ಚಪಾತಿ ಹಿಟ್ಟನ್ನ ಕಲಸಿಟ್ಕೊಳ್ಳೋಣ. ನೋಡಿ ಕ್ಯಾಶ್ಯೂಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಒಂಚೂರು ಆಯಿಲ್ ಹಾಕಿ ನೀಟಾಗಿ ಮಿದ್ದಿ ಅದನ್ನೊಂದು ಸೈಡಿಗೆ ಇಟ್ಕೊಳ್ಳೋಣ. ಹಾಗೆ ನೆಕ್ಸ್ಟ್ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಸ್ಮ್ಯಾಶ್ ಮಾಡ್ಕೊಂಡಿರೋ ಆಲೂಗೆಡ್ಡೆ, ಪಟ್ ಅಂತ ಒಂದು ಪಲ್ಯ ಮಾಡೋಣ. ಎಣ್ಣೆ ಹಾಕಿ ಎಣ್ಣೆ ಕಾದಾದ್ಮೇಲೆ ಮೆಣಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲನೂ ನೀಟಾಗಿ ಟಕ್ 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 ಅಂತ ಫ್ರೈ ಮಾಡ್ಕೊಳ್ಳೋಣ. ಅದು ಫ್ರೈ ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕಲ್ವ, ಬೇಯಲಿ ಅದೊಂದು ಸ್ವಲ್ಪ. ಅದು ಬೆಂದಾದ್ಮೇಲೆ ಅದಕ್ಕೆ ಚೂರು ಉಪ್ಪಾಕಿ ಮತ್ತೆ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಸ್ವಲ್ಪ ಅರಿಶಿನ, ಚೂರು ಮೆಣಸಿನ ಪುಡಿ, ಉಪ್ಪು ಹಾಕಿ ನೀಟಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಬೇಯಿಸ್ಕೊಂಡಿರೋ ಮತ್ತು ಸ್ಮ್ಯಾಶ್ ಮಾಡ್ಕೊಂಡಿರೋ ಆಲೂಗೆಡ್ಡೆನ ಹಾಕ್ಕೊಂಡು ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡೋಣ. ಎಲ್ಲ ನೀಟಾಗಿ ಮಿಕ್ಸ್ ಆಗೋಗೆ. ನೋಡಿ ಮಿಕ್ಸ್ ಮಾಡಿದೆ, ಎಷ್ಟು ಕ್ಯೂಟಾಗಿ ಕಾಣ್ತಿದೆ. ವಾವ್. ಅದಾದಮೇಲೆ ಪಟ್ ಅಂತ ಎಲ್ಲ ಲಟ್ಟಿಸ್ಕೊಳ್ಳೋಕೆ ರೆಡಿ ಮಾಡಿಕೊಂಡು ಅದನ್ನು ನೀಟಾಗಿ ಚಪಾತಿನ ಲಟ್ಟಿಸ್ಕೊಂಡು ಅದ್ರ ಮೇಲ್ಗಡೆ ಮಿಕ್ಸ್ಚರ್ನ ಇಟ್ಟು ಹೀಗೆ ಡೋನಟ್ಸ್ ಥರ ಒಂದು ಡೋನಟ್ ಮಾಡಿ ಅದ್ರ ಮೇಲೆ ಗೋಧಿ ಹಿಟ್ಟು ಹಾಕ್ಕೊಂಡು ನೀಟಾಗಿ ಕ್ಯೂಟಾಗಿ ದಪ್ಪಕ್ಕೆ ಹರ್ಕೊಳ್ಳೋಣ. ದಪ್ಪ ಅಂದರೆ ತೆಳ್ಳ ಅಂದರೆ ತೀರಾ ದಪ್ಪನೂ ಅಲ್ಲ ತೀರಾ ತೆಳ್ಳನೂ ಅಲ್ಲ, ಮೀಡಿಯಮ್ ಆಗಿ. ನೋಡಿ ಈ ರೀತಿ ದಪ್ಪಕ್ಕೆ ಹರ್ಕೊಂಡು ಹೆಂಚು ಕಾಯಿಸಿ ಒಂದು ಸೈಡ್ ಎಣ್ಣೆ ಹಾಕಿ ಒಂದು ಸೈಡ್ ಒಂದು ಸ್ವಲ್ಪ ಬೆಂದಾದ್ಮೇಲೆ ನೋಡಿ ಈ ರೀತಿ ಸ್ಟ್ರೆಚರಲ್ಲಿ ಬರಬೇಕು. ಅದು ತೀರಾ ತೆಳ್ಳ ಆದರೆ ಏನಾಗುತ್ತೆ, ಅರ್ಧೋಗುತ್ತೆ. ಇಷ್ಟು ದಪ್ಪದಲ್ಲಿದ್ದರೆ ಸಾಕು. ಅದಾದಮೇಲೆ ಪಾಲಕ್ ಪರೋಟ ಈಸ್ ರೆಡಿ. ಕೆಲವರು ಮೊಸರು ಜೊತೆ ತಿಂತಾರೆ, ಉಪ್ಪಿನಕಾಯಿ ನೆಂಚ್ಕೋತಾರೆ. ಅದಕ್ಕೆ ಸ್ವಲ್ಪ ಮೊಸರು, ಉಪ್ಪಿನಕಾಯಿ, ಚೂರೇ ಮೇಲ್ಗಡೆ ಗಾರ್ನಿಷ್ ಮಾಡಿರೋ ಚಿಲ್ಲಿ ಪೌಡರ್ ಹಾಕಿ ಡೆಕೋರೇಟ್ ಮಾಡಿ ಕೊಟ್ಟರೆ ಮನೆಯವರು ವಾವ್ ಅಂದ್ಕೊಂಡು ತಿಂತಾರೆ. ಥ್ಯಾಂಕ್ ಯು ಆಲ್.